ಈ ಚಾನಲ್ನನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ಕೊಡಗನೂರು ಗ್ರಾಮಕ್ಕೆ ಹೋದ್ರೆ ಸಾವು ಖಚಿತ. ಇದೇ ಅಥಣಿ ತಾಲೂಕಿನಲ್ಲಿ ಕೊಡಗನೂರು ಗ್ರಾಮವಿದ್ದು, ಅದೇ ಗ್ರಾಮದಲ್ಲಿ ಬಬಲಾದಿ ಶಾಖಾ ಮಠವಿದೆ. ಅದೇ ರಸ್ತೆಯಿಂದ ಕೊಗಟನೂರು ಗ್ರಾಮಕ್ಕೆ ಹೋಗುವ ರಸ್ತೆ ಇದ್ದು, ಅದರ ಹೃದಯ ಭಾಗದಲ್ಲಿ ರಸ್ತೆ ಪಕ್ಕನೆ ಕೊಳವೆ ಬಾವಿ ಇದ್ದು, ಈ ಬಾವಿ ಸುಮಾರು ವರ್ಷಗಳಿಂದ ಅಲ್ಲೇ ಇರುತ್ತದೆ. ಅದೇ ರಸ್ತೆ ಮೇಲೆ ದಿನನಿತ್ಯ ಸಾವಿರಾರು ವಾಹನ ಸವಾರರು ಓಡಾಡುವ ರಸ್ತೆಯಾಗಿದ್ದು, ಹಾಗೂ ಶಾಲಾ ಮಕ್ಕಳ ವಾಹನಗಳು ಸೇರಿದಂತೆ ಗರ್ಭಿಣಿಯರು, ಸಾರ್ವಜನಿಕರು, ವಯೋವೃದ್ಧರು ಕೂಡ ಅದೇ ರಸ್ತೆ ಮೇಲೆ ಓಡಾಡುತ್ತಿದ್ದು, ಅದೇ ಜಾಗದಲ್ಲಿ ಕೊಳವೆ ಬಾವಿ ಇದ್ದು ಆತಂಕ ಸೃಷ್ಟಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಮೇಲೆ ಸಾಕಷ್ಟು ಗ್ರಾಮದ ಜನರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಮತ್ತು ಮನವಿಯನ್ನ ನೀಡಿದ್ರೂ ಕೂಡ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೂ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳದೆ ಮೌನಕ್ಕೆ ಜಾರಿಕೊಂಡಿದ್ದಾರಂತೆ. ಈಗಾಗಲೇ ಜನರು ಈ ಹಿಂದೆ ಈ ಬಗ್ಗೆ ಸಾಕಷ್ಟು ಬಾರಿ ಮಾಧ್ಯಮಗಳಲ್ಲಿ ವರದಿಯನ್ನ ನೀಡಿದ್ರಂತೆ. ಅದನ್ನ ನೋಡಿಕೊಂಡು ಕೂಡ ಅಧಿಕಾರಿಗಳು ಮೌನಕ್ಕೆ ಜಾರಿದಾಗ ದೂರವಾಣಿ ಕರೆ ಮೂಲಕ ಮತ್ತು ನಮ್ಮ AT ನ್ಯೂಸ್ ಕನ್ನಡ ಮತ್ತು ಅಥಣಿ ನ್ಯೂಸ್ ಕನ್ನಡ ವಾಹಿನಿಯ ಕಚೇರಿಗೆ ಬಂದು ಆ ಗ್ರಾಮದಲ್ಲಿ ಇರುವ ಆತಂಕ ಸೃಷ್ಟಿ ಮಾಡುತ್ತಿರುವ ಕೊಳವೆ ಬಾವಿ ಬಗ್ಗೆ ನಮ್ಮ ಮುಂದೆ ಮಾತನಾಡಿದ್ರು. ಸರ್, ಅಧಿಕಾರಿಗಳಿಗೆ ಈ ಬಗ್ಗೆ ಸಾಕಷ್ಟು ಬಾರಿ ಅರ್ಜಿ ಮೂಲಕ ದೂರನ್ನ ನೀಡಿದ್ರೂ ಕೂಡ, ಹಾಗೂ ಪತ್ರಿಕೆ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ವರದಿಗಳನ್ನ ಬಿತ್ತರಿಸಿದ್ರೂ ಕೂಡ ಈ ಅಧಿಕಾರಿಗಳು ಇದುವರೆಗೂ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳದೆ ತಮ್ಮ ಬೇಜವಾಬ್ದಾರಿತನವನ್ನ ತೋರಿಸುತ್ತಿದ್ದಾರೆ. ಹೀಗಾಗಿ ನಿಮ್ಮ ಮಾಧ್ಯಮ ನೇರ ದಿಟ್ಟ, ಯಾವುದೇ ರಾಜಕಾರಣಿಗಳು ಹಾಗೂ ಅಧಿಕಾರಿಗಳ ಭಯ ಇಲ್ಲದೆ ಅಥಣಿ ತಾಲೂಕಿನಲ್ಲಿ ಆಗುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ, ನಾಲಾಯಕ ಅಧಿಕಾರಿಗಳ ಬಗ್ಗೆ ವಿವರವಾಗಿ ವರದಿಯನ್ನ ಪ್ರಸಾರ ಮಾಡುತ್ತಿದ್ದೀರಿ. ಇದನ್ನ ನೋಡಿ ಮೆಚ್ಚಿಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ. ನೀವೇನಾದ್ರೂ ನಮಗೆ ದಾರಿ ತೋರಿಸಿ ನಮ್ಮ ಗ್ರಾಮದಲ್ಲಿರುವ ಶಾಲೆ ಮಕ್ಕಳು ಹಾಗೂ ನಮ್ಮನ್ನ ಈ ಕೊಳವೆ ಬಾವಿಯ ಆತಂಕದಿಂದ ಕಾಪಾಡಿ. ಈ ಹರಾಮಿ ಅಧಿಕಾರಿಗಳಿಗೆ ಬುದ್ಧಿ ಬರ್ತಾ ಇಲ್ಲ. ನಿಮ್ಮ ವಾಹಿನಿಯ ಮೂಲಕ ವರದಿಯನ್ನ ಬಿತ್ತರಿಸಿ, ಅಧಿಕಾರಿಗಳಿಗೆ ಚಾಟಿ ಬೀಸಿ. ಈ ಬಗ್ಗೆ ಸಂಬಂಧಪಟ್ಟ ನಾಲಾಯಕ ಅಧಿಕಾರಿಗಳಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಮಾಡಿ ನಾವು ನಿಮ್ಮ ಬೆಂಬಲವಾಗಿ ಇರುತ್ತೇವೆ. ನಮಗೆ ಆತಂಕ ಸೃಷ್ಟಿಯಾದಾಗ ಈ ಬಗ್ಗೆ ನಾವಾಗಿಯೇ ಬಂದು ನಿಮ್ಮ ಬಳಿ ಅಳಲು ತೋಡಿಕೊಂಡಿರುತ್ತೇವೆ. ಇನ್ನು ಮುಂದಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಸಾರ್ವಜನಿಕರು ಮತ್ತಷ್ಟು ಆಗ್ರಹ ಮಾಡುವ ಸ್ಥಿತಿ ನಿರ್ಮಾಣ ಆಗಬಾರದು. ಅತಿ ವೇಗವಾಗಿ ಇದನ್ನ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಒಂದು ವೇಳೆ ಏನಾದರೂ ಈ ಕೆಲಸವನ್ನ ಮಾಡಿಲ್ಲ ಎಂದಾದ್ರೆ, ಇದರಿಂದ ಯಾರಿಗಾದ್ರೂ ಏನಾದ್ರೂ ಅಥವಾ ಯಾರ ಜೀವಕ್ಕೇನಾದ್ರೂ ಹಾನಿಯಾದ್ರೆ ಅದಕ್ಕೆ ನೀವೇ ನೇರ ಹೊಣೆಗಾರರು ಆಗಬಹುದು.